ನೀವು ಶೀಲಾ ಅಂದ್ರೆ ಪವಿತ್ರ ಗೌಡನಾ? ಇಲ್ಲ ಸರ್ ನೀವು ದರ್ಶನ್ ಸಿನಿಮಾದಲ್ಲಿ ಬಾಸ್ ಅಂತ ಕರೀತಾರೆ ಅಷ್ಟೇ. ಸಿನಿಮಾದಲ್ಲಿ ನಿಮ್ಮ ಹೆಸರೇ ಬಾಸ್ ಅಂತನಾ? ಹೌದು, ಬೇರೆ ಹೆಸರು ಏನ್ ಬರೋದೇ ಇಲ್ವಾ? ಧನುಷ್ ಅಂತ ಇದೆ. ತನುಷ್ ಅಂತ ಅಲ್ಲ, ರಿಯಲ್ ಹೆಸರು ತನುಷ್ ಅಂತ, ಅದು ಸಿನಿಮಾದಲ್ಲಿ ಧನುಷ್ ಅಂತ. ಸರ್ ನೀವು ಕಂಡಂತೆ ದರ್ಶನ್ ಅವರು ಆಯ್ತು, ಈಗ ಇಂಡಸ್ಟ್ರಿಗೆ ನೀವು ಹೇಳ್ದಂಗೆ 13 ವರ್ಷ ಆಯ್ತು. ಅದನ್ನ ಹೌದು, ನಿಜ ಬಂದಿದ್ದೀರಾ, ಸಿನಿಮಾಗಳು ಮಾಡಿದ್ದೀರಾ, ಕೆಲ ಸಿನಿಮಾಗಳಿಗೆ ನೀವು ಪ್ರೊಡ್ಯೂಸರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ. ನೀವು ಕಂಡಂತೆ ದರ್ಶನ್ ಅವರು ಅನ್ಫಾರ್ಚುನೇಟ್ಲಿ ನಾನು ಡೈರೆಕ್ಟ್ಲಿ ಮೀಟ್ ಮಾಡೋ ಅಂತ ಆದ್ರೂ ಆಪರ್ಚುನಿಟಿ ಕೇಳಿ ನೋಡಿ ಕೇಳಿರೋ ಪ್ರಕಾರ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಟೀಮ್ಗಳಿಗಂತೂ ಅವ್ರು ತುಂಬಾ ಸಪೋರ್ಟಿವ್ ಆಗಿ ಇದು ಮಾಡಿದ್ದಾರೆ. ಆಮೇಲೆ ಅವರು ಇವಾಗ ಕೆಲವೊಬ್ರು ಮಾಡೋದನ್ನ ಒಂದೇನೋ ಸಣ್ಣದ್ ಮಾಡ್ಬಿಟ್ರೆ ಆಲ್ರೆಡಿ ಒಂದು ವಿಡಿಯೋ ಹಾಕೊಂಡ್ಬಿಡ್ತಾರೆ. ನೋಡಿ ನಾನು ಇಲ್ಲಿ 100 ರೂಪಾಯಿಗೆ ಇದನ್ನ ಕೊಡ್ತಾ ಇದೀನಿ, 100 ರೂಪಾಯಿ ಕೊಡ್ತಾ ಇದೀನಿ ಅಂತ ಹೆಂಗೆ ಸೆಲ್ಫಿ ವಿಡಿಯೋ ಹಾಕೊಂಡು ಕೊಟ್ಕೊಂಡು ಅಲ್ಲಿ ಫುಲ್ ಪ್ರಮೋಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿ ಒಂದು 100 ಜನಕ್ಕೆ ಏನೋ ಒಂದು ಅಡುಗೆ ಮಾಡ್ಬಿಟ್ಟು ಹಾಕ್ಬಿಟ್ಟು ಆಲ್ರೆಡಿ ವಿಡಿಯೋ ಏನೋ ಒಂದು ಅದ್ರ ಸಪೋರ್ಟಿವ್ ಆಗಿ ಒಂದು ಹಾಡ್ ಹಾಕ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾನು ದಾನಿ, ಇದು ಕನ್ನಡ ನಾನೇ ಅಂತ ಹೇಳ್ಬಿಟ್ಟು ಹಾಕ್ಬಿಡ್ತಾರೆ. ಆತರ ಏನೋ ಹೇಳ್ಕೊಂಡಂಗೆ ಮಾಡೋದ್ರಲ್ಲಿ ಕ್ಯಾಟಗರಿಯಲ್ಲಿ ದರ್ಶನ್ ಸರ್ ಒಬ್ರು. ಅವ್ರು ಮಾಡೋದು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು, ಆದ್ರೂ ಮಾಡಿರ್ತಾರೆ. ಅದು ಒರಿಜಿನಲ್ ದಾನ ಧರ್ಮ ಅಂತ ಹೇಳಿದ್ರೆ ಅದು ಮಾಡೋ ಕ್ಯಾಟಗರಿಯಲ್ಲಿ ದರ್ಶನ್ ಸರ್ ಒಬ್ರು ಬರ್ತಾರೆ. ನಿಮ್ಗೆ ದರ್ಶನ್ ಅವರಂತ ಬಂದಾಗ, ನಾವು ಇತ್ತೀಚೆಗೆ ಯಾವ್ದೋ ಒಂದು ಪ್ರೆಸ್ ಮೀಟ್ ಎಲ್ಲ ಯಾರೋ ಹೇಳ್ತಾ ಇದ್ರು ಕೇಳ್ಕೊಂಡೆ, ಇವ್ರು ಇದ್ರೆ ದರ್ಶನ್ ಕರೆಕ್ಟ್ ಜೋಡಿಯಪ್ಪ ಅಂತ. ಹೈಟ್ ಪರ್ಸನಾಲಿಟಿ ಬಗ್ಗೆ ಮಾತಾಡಿದ್ನ ಕೇಳಿದೀನಿ. ಸೊ ನಿಮಗೆ ದರ್ಶನ್ ಅವ್ರಂದ್ರೆ ಏನ್ ಹೇಳ? ನನಗೂ ದರ್ಶನ್ ಸರ್ ಅಂದ್ರೆ ಫೇವ್ರೆಟ್. ಅಂಡ್ ಆ ತರ ಕಾಮೆಂಟ್ಸ್ ಗಳು ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅನ್ಫಾರ್ಚುನೇಟ್ಲಿ ಅವ್ರ ಜೊತೆ ಇವಾಗ ಅವ್ರು ಇದ್ದಿದ್ರೆ ನಮ್ಗೆ ಇನ್ನ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು, ಬ್ಲೆಸ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಬಟ್ ಸರ್ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ, ಬಿಕಾಸ್ ನಾನು ಇವಾಗ ಇತ್ತೀಚೆಗೆ ಸಿನಿಮಾ ರಂಗಕ್ಕೆ ಬಂದಿರೋದು. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಇನ್ಸ್ಪಿರೇಷನ್ ಆಗಿ ತಗೊಂಡು ನಾನು ಮಾಡ್ತಾ ಇರ್ತೀನಿ. ಸೊ ದರ್ಶನ್ ಸರ್ ಬಗ್ಗೆ ನಾನು ಕೇಳಿರೋ ಅಂಥದ್ದು, ಅವ್ರದ್ದು ತುಂಬಾ ಜನ ಅವ್ರ ಬಗ್ಗೆ ಒಳ್ಳೇದೇ ಹೇಳ್ತಾರೆ. ಕೆಲವೊಂದು ಸಿಚುಯೇಷನ್ಗಳಿಂದ ಅವರು ಕೆಲವೊಂದು ಆಗಿರ್ಬೋದು, ಬಟ್ ಹಾರ್ಟ್ಲಿ ಎಲ್ಲರೂ ಒಳ್ಳೆಯವರೇ ಇರ್ತಾರೆ. ಅದೇ ರೀತಿ ದರ್ಶನ್ ಸರ್ ಅಷ್ಟೇ, ತುಂಬಾ ಜನಕ್ಕೆ ಅವ್ರ ಫ್ಯಾನ್ ಬೇಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಇಷ್ಟಪಡ್ತಾರೆ ಅವ್ರನ್ನ ಅಂತ. ಪ್ರತಿಯೊಬ್ರು ಇಷ್ಟಪಡ್ತಾರೆ ಅವ್ರನ್ನ. ಹಾಗೆ ನಾನು ಪ್ರೇ ಮಾಡ್ತಾ ಇದೀನಿ ಅವ್ರು ಆದಷ್ಟು ಬೇಗ ಬರ್ಲಿ, ಸಿನಿಮಾಗಳನ್ನ ಮಾಡ್ಲಿ, ನನ್ಗೂ ಒಂದ್ ಅವ್ರ ಜೊತೆ ಅವಕಾಶ ಸಿಗ್ಲಿ ಅನ್ನೋದನ್ನ ಕೇಳ್ಕೊತೀನಿ ಅಷ್ಟೇ.